ಕನ್ನಡ ಚಿತ್ರರಂಗ ಕ್ಷೇತ್ರದಲ್ಲಿ ಸಾಹಿತ್ಯಗಾರರಾಗಿ, ನಿರ್ದೇಶಕರಾಗಿ, ಸಂಗೀತಗಾರರಾಗಿ, ಗಾಯಕರಾಗಿ, ನೃತ್ಯಪಟುಗಳಾಗಿ ಹಾಗೂ ಸಾಹಸ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಕಲಾವಿದರ ಹಿತರಕ್ಷಣೆಗಾಗಿ ಕರ್ನಾಟಕ ಫಿಲಂ ಅಸೋಸಿಯೇಷನ್ ಸಂಘಟನೆ ಅಸ್ತಿತ್ವಕ್ಕೆ ತರಲಾಗುತ್ತಿದ್ದು, ಸದಸ್ಯತ್ವ ಪಡೆದುಕೊಳ್ಳಬೇಕೆಂದು ಸಂಘದ ರಾಜ್ಯಾಧ್ಯಕ್ಷ ಎಂಎಸ್ ರವೀಂದ್ರ ಮನವಿ ಮಾಡಿದರು. ಚಿತ್ರರಂಗದ ಎಲ್ಲ ಸ್ತರದ ಕಲಾವಿದರು ಸದಸ್ಯತ್ವ ಪಡೆದುಕೊಳ್ಳಬೇಕು. ಪ್ರತಿ ಸದಸ್ಯತ್ವಕ್ಕೆ 2,000 ರುಗಳ ವಂತಿಗೆ ಸಂಗ್ರಹಿಸಿ ಸಂಘದ ಸದಸ್ಯರ ಶ್ರೇಯಾಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಆರ್ಥಿಕ ಸಂಕಷ್ಟಕ್ಕೀಡಾದ ಕಲಾವಿದರಿಗೆ ಆರೋಗ್ಯ ಭತ್ಯೆ ಹಾಗೂ ಆಹಾರ ಕಿಟ್ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಅಸೋಸಿಯೇಷನ್ ಮುಂದಾಗಿದೆ ಎಂದರು. ಈ ವೇಳೆ ಸಂಘದ ನಂಜುಂಡಸ್ವಾಮಿ, ಪ್ರಹ್ಲಾದ್, ಬೆಟ್ಟಸ್ವಾಮಿ, ಶೈಲಾ ಸುರೇಶ್, ರಾಧಮ್ಮ ಉಪಸ್ಥಿತರಿದ್ದರು. ಕರ್ನಾಟಕ ಕ್ಷೇತ್ರದಲ್ಲಿ ಇದನ್ನೇ ಮೊದಲೇ ಬಾರಿಗೆ ಇದು ನೂತನ ಕಾರ್ಯಕ್ರಮ ಆಗಿರೋದು, ಇದು ಸಂಸ್ಥೆ ಆಗಿರೋದು. ಸೊ ಎಲ್ಲ ಬರೀ ಫೈಟರ್ ಅಸೋಸಿಯೇಷನು ಅದೆಲ್ಲ ಮಾಡಿಕೊಂಡು ನಾವು ಅದನ್ನೆಲ್ಲ ನೋಡಿಕೊಂಡು 8-10 ವರ್ಷದಿಂದ ಇಂಡಸ್ಟ್ರಿಲಿ ಏನಾರ ಒಂದು ಸೇವೆ ಮಾಡಬೇಕಲ್ಲ, ಏನೋ ಒಂದು ಮಾಡಬೇಕಲ್ಲ, ಒಳ್ಳೇದು ಮಾಡಬೇಕಲ್ಲ ಅನ್ನೋ ಇದೆ. ಅದು ಫಿಲಮ್ ಚೇಂಬರ್ ಅಂದರೆ ಏನು ಗೊತ್ತಾ ಸರ್, ಟೈಟ್ಲು ರಿನ್ಯೂವಲ್ ಮಾಡೋದು, ಟೈಟ್ಲು ರಿಜಿಸ್ಟರ್ ಮಾಡೋದು, ನಿರ್ಮಾಪಕರು ಮೆಂಬರ್ ಮಾಡ್ಕೊಳ್ಳೋದು ಮಾತ್ರ. ಫಿಲಮ್ ಚೇಂಬರ್ ಅಂದರೆ ಬರೀ ಪ್ರೊಡ್ಯೂಸರ್ಸ್ ಮಾತ್ರ ಟೈಟ್ಲುಗಳು ಕೊಡೋದು ಮಾತ್ರ. ಅಲ್ಲಿ ನಿರ್ದೇಶಕರಿಗಾಗಲಿ ಕಲಾವಿದರಿಗಾಗಲಿ ಮೆಂಬರ್ಶಿಪ್ ಇಲ್ಲ ಫಿಲಮ್ ಚೇಂಬರಲ್ಲಿ. ಐ ಆಮ್ ಆಲ್ಸೋ ಫಿಲಮ್ ಚೇಂಬರ್ ಮೆಂಬರು. ಅಲ್ಲಿ ಕಲಾವಿದರಿಗೆ ಮೆಂಬರ್ಶಿಪ್ ಇಲ್ಲ, ನಿರ್ಮಾಪಕರಿಗೆ ಮಾತ್ರ ಅದು 55,000 ರೂಪಾಯಿ ಫೀಸು ಫಿಲಮ್ ಚೇಂಬರಲ್ಲಿ. ಈ ನಮ್ಮ ಅಸೋಸಿಯೇಷನು ಎಲ್ಲ ಆಲ್ ಇನ್ ಒನ್, ಸಿನಿಮಾ ಡಿಪಾರ್ಟ್ಮೆಂಟವ್ರು ಎಲ್ಲರೂ ಕೂಡ ನಮ್ಮಲ್ಲಿ ಮೆಂಬರ್ ಆಗ್ಬೋದು. ಹೌದು. ಏನು ಡೈರೆಕ್ಟ್ರು ನಂಗೆ ಅರ್ಥ ಆಗಲಿಲ್ಲ ಸರ್. ಫಿಲಮ್ ಡೈರೆಕ್ಟ್ರಾ, ಅಸೋಸಿಯೇಷನ್ ಡೈರೆಕ್ಟ್ರಾ? ನಮ್ಮ ಸಂಘಕ್ಕೆ ಫಿಲಮ್ ಡೈರೆಕ್ಟ್ರುಗಳಿದ್ದಾರೆ ಸರ್. 36 ಜನ ಮೆಂಬರ್ ಆಗಿದ್ದಾರೆ ಆಲ್ರೆಡಿ ಈಗ. ಹಾಂ, ನೀವು ಕೇಳಿದ್ದು ನನಗೆ ಅರ್ಥ ಆಗಲ್ಲ. ಏನೋ ಬೈಲೆ ಡೈರೆಕ್ಟ್ರು ಅಂತ ಕೇಳೋದಿಲ್ಲ. 36 ಜನ ಡೈರೆಕ್ಟ್ರುಗಳು, ಸುಮಾರು ಒಂದು 40 ಜನ ಕಲಾವಿದರುಗಳು, ಸೊ ಮೇಕಪ್ ಮ್ಯಾನ್ಗಳು 4 ಜನ, ಮೀಡಿಯಾ PROಗಳು ಇಲ್ಲ, ಎಲ್ಲ ಹೊಸಬ್ರು ಸರ್, ಮೇಜರ್ ಅಂತಲ್ಲ. ಆಮೇಲೆ ನಮ್ಮಲ್ಲಿ ಏನು ಗೊತ್ತಾ ಸರ್, ಈ ಎಕ್ಸ್ಪೀರಿಯನ್ಸ್ ಆದಮೇಲೆ ಅವರು ಕಾರ್ಡ್ ಕೊಡಲ್ಲ, ನಾವು ಮೆಂಬರ್ಶಿಪ್ ಮಾಡಲ್ಲ. ಅವ್ರು ಮೆಂಬರ್ ಆದ ತಕ್ಷಣ ಒಂದು ಕಾರ್ಡ್ ಕೊಡ್ತೀವಿ. ಅಂದರೆ ಇವತ್ತಿನ ಅವಕಾಶ ಕೇಳ್ಕೊಂಡು ಬರ್ತಾರೆ ಸರ್, ನಾನು ಒಂದು ಮೆಂಬರ್ ಆಗಬೇಕು, ಕಲಾವಿದ ಯಾವುದ್ರಲ್ಲಿ ಮಾಡಿದ್ಯಪ್ಪ, ನೀನು ಯಾವ ಸಿನಿಮಾ ಮಾಡಿದ್ಯಾ, ಅವೆಲ್ಲ ತಗೊಂಬ ಅಂತ ನೋಡಿ ಅವ್ರ ಎಕ್ಸ್ಪೀರಿಯನ್ಸ್ ನೋಡಿ ಅವ್ರಿಗೆ ಮೆಂಬರ್ಶಿಪ್ ಮಾಡಲ್ಲ. ಏನು ಸರ್, ನಾವು ಗೌರ್ಮೆಂಟಿನ ಅನುದಾನಗಳು ಮತ್ತು ಯಾರೋ VIP-ಗಳು ದೊಡ್ಡ ಅವರಿಂದ ಅವ್ರ ಸ್ಪಾನ್ಸರ್ಗಳು ತೊಗೊಂಡು ನಾವು ಮಾಡ್ತೀವಿ ಸರ್. ಅವ್ರಿಗೆ ಹೆಲ್ಪ್ ಮಾಡುವಂಥ ಒಂದು ಸಹಾಯ ಮಾಡಿದ್ವಿ ಸರ್. ಗೌರ್ಮೆಂಟಿನ ಅನುದಾನ ಹೊಸ್ದಾಗಿದ್ದಾಗ ಏನು ಬರಲ್ಲ ಸರ್, ಸ್ವಲ್ಪ ಹಳೇದು ಆಯ್ತಾ ನಾವು ತಗೊಳ್ತೀವಿ ಸರ್. ಅದಕ್ಕೊಂದು ಸ್ಕೀಮ್ಗಳು ಅಂತ ಇರ್ತವೆ ಸಂಘ ಸಂಸ್ಥೆಗಳಿಗೆ. ಏನು ಹಾಂ ಸರ್, ಈ ಟೈಪಲ್ಲಿ ಸಂಘ ಇಲ್ಲ ಸರ್. ಅದು ಬೈಲನೇ ಬೇರೆ ಹೇಳುತ್ತೆ ಸರ್, ನಮ್ಮ ಬೈಲನೇ ಬೇರೆ ಸರ್. ಹಾಂ 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 ಕೊಡ್ತಾ ಇದೆ ಗೌರ್ಮೆಂಟಿಂದ. ಇದು ವಾರ್ತಾ ಮತ್ತು ಇಲಾಖೆ, ಪ್ರಚಾರ ಇಲಾಖೆ ಇಂತಿದೆಯಲ್ಲ, ಅಲ್ಲಿಂದ ಒಂದು ಇಷ್ಟೊಂದು ಸೋರ್ಸ್ ಅಂತ ಕೊಡುತ್ತೆ. ಹಾಂ ಕೊಡ್ತಾರೆ, ಎಲ್ಲ ಸಂಘ ಸಂಸ್ಥೆಲೂ ಕೊಡ್ತಾರೆ. ಏನು ಸರ್, ಇಲ್ಲೂ ತಗೊಳ್ಳಿ ಬಿಡಿ ಸರ್. ಒಬ್ಬ ಕಲಾವಿದನ ಅಲ್ಲೂ ತಗೊಳ್ಳಿ, ಇಲ್ಲೂ ತಗೊಳ್ಳಿ. ಅಲ್ಲೊಂದು 50,000 ರೂಪಾಯಿ ಅಂತ ಲಿಮಿಟ್ ಇರುತ್ತೆ. ಲಿಮಿಟ್ ಆದ್ಮೇಲೆ ಎಲ್ಲಿಗೆ ಹೋಗ್ತಾನೆ ಸರ್, ಒಂದು 5 ಲಕ್ಷ ರೂಪಾಯಿ ಬೇಕಾಗತ್ತೆ. ಇನ್ನೊಂದು ಸಂಘ ಸಂಸ್ಥೆಲೂ ತಗೊಳ್ಳಿ ಬಿಡಿ. ಅಷ್ಟೇ, ನಟನೆ ಅಂತಲ್ಲ, ಇಲ್ಲ ನಮ್ಮಲ್ಲಿ ಪೌರಾಣಿಕ ಡ್ರಾಮಾ ಆರ್ಟಿಸ್ಟ್ ಕೂಡ ಮೆಂಬರ್ ಆಗ್ಬೋದು. ಅವರು ಕಲಾವಿದನೇ, ಎಲ್ಲಿ ಬೇಕಾದ್ರೆ ತಗೋಬೋದು. ಎಲ್ಲ ಸಂಘದಲ್ಲಿ ತಗೊಂಡವರು ನಮ್ಮಲ್ಲೂ ತಗೋಬೋದು ಸರ್. ನಮ್ಮ ಉದ್ದೇಶನೇ ಬೇರೆ ಸಂಘದಲ್ಲಿ ತಗೋಬಿಟ್ಟು ನಮ್ಮಲ್ಲಿ ತಗೋಬೇಡಿ ಅಂತಲ್ಲ, ಅಲ್ಲೂ ಉಪಯೋಗಿಸ್ಕೊಳ್ಳಿ, ಇಲ್ಲೂ ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಎಲ್ಲಿ ಸಂಘ ಸಂಸ್ಥೆಗಳಿಂದ ಹೆಲ್ಪ್ ಆಗುತ್ತೋ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ಅನ್ನೋ ಹೇಳಕೊಟ್ಟಿರೋ ಉದ್ದೇಶ ನಮ್ಮದು. ಅಷ್ಟೇ. ಏನಾದ್ರು ಆಸ್ಪತ್ರೆಗೆ ಹೋಗ್ತೀವಿ, ಚೆಕ್ ಮಾಡ್ತೀವಿ, ಬಿಲ್ ಪೇ ಮಾಡ್ತೀವಿ, ಅಷ್ಟೇ. ಅದು ನಮ್ಮ ಉದ್ದೇಶ.